So good morning, dear students. So today we are going to discuss about the potential energy of the system of charges. Okay. So the potential energy of system of charges ನಾವು study ಮಾಡೋದಕ್ಕೆ ಹೋಗ್ತಾ ಇದೀವಿ. In yesterday's class we have discussed about equipotential surfaces and the expression for equipotential surface. So ಅದಕ್ಕೆ ಏನ್ ಬರುತ್ತೆ expression, that is relation between electric field and electric potential ಅಂದ್ರೆ ಏನು. So E is equal to minus dV by dx ಅನ್ನೋದನ್ನ ನಾವು ಸ್ಟಡಿ ಮಾಡಿದೀವಿ. So after that we have studied about certain problems. So ಒಂದು problems ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. So ಅದಾದ್ಮೇಲೆ now today we are going to discuss about the potential energy of system of charges. First ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ the potential energy of system of two charges ಅನ್ನೋದನ್ನ ನಾವು ಸ್ಟಡಿ ಮಾಡ್ತೀವಿ. ಓಕೆ, potential energy ಅಂದ್ರೆ ಗೊತ್ತಿದೆಯಲ್ಲ, the potential energy is nothing but it will be stored energy. In first year classes we have studied about the potential energy. Potential energy ಅಂತ ಹೇಳಿದ್ರೆ it is the energy associated with the body due to its position and configuration. So due to position and configuration. So position ಅಂತ ಹೇಳಿದ್ರೆ ನೀವು ವಾಟರ್ ಟ್ಯಾಂಕ್ ಒಳಗೆ ನೀರನ್ನ ಸ್ಟೋರ್ ಮಾಡಿರ್ತೀರಾ, so it will acquire the potential energy. ಆಮೇಲೆ ನಲ್ಲಿನ ಓಪನ್ ಮಾಡಿದಾಗ, ಟ್ಯಾಪ್ ಅನ್ನು ಓಪನ್ ಮಾಡಿದಾಗ ಏನಾಗುತ್ತೆ, ವಾಟರ್ ಫ್ಲೋಸ್ ಆಗುತ್ತೆ. ಇಟ್ ಇಸ್ ಕಾಲ್ಡ್ as kinetic energy ಅಂತ ನಾವು ಅದನ್ನ ಕರಿತೀವಿ. ಇದನ್ನ ಇಲ್ಲೇನ್ ಮಾಡ್ತಿದೀವಿ ಅಂದ್ರೆ we are going to study about the potential energy of a system of charges. In ಇಲ್ಲಿ ಚಾರ್ಜಸ್ ಗಳನ್ನ ನಾವು ತಗೊಳ್ತೀವಿ. ಫಸ್ಟ್ ಇಯರ್ ಕ್ಲಾಸಸ್ ಒಳಗೆ we have taken the bodies, m1 m2 ಇರೋ masses and body ನ ತಗೊಂಡಿದ್ವಿ. ಅವಾಗ potential energy is given by, that is potential energy Pe is equal to m into g into h ಅಂತ ನಾವು ಸ್ಟಡಿ ಮಾಡಿದ್ವಿ in first year classes, where m is the mass of the body, g will be the acceleration due to gravity, and h is the height of the body from the above surface. ಇದೊಂದು ನನಗೆ ಸರ್ಫೇಸ್ ಇದೆ. ಈ ಸರ್ಫೇಸ್ ಇಲ್ಲಿ ಒಂದು ಏನ್ ಮಾಡಿದ್ರೆ ನೀವು ನೀರು ವಾಟರ್ ಟ್ಯಾಂಕ್ ಅನ್ನ ಇಟ್ಟಿದ್ದೀರಾ. ಸೊ ದಿಸ್ ವಿಲ್ ಬಿ ದಿ ವಾಟರ್ ಟ್ಯಾಂಕ್. ಎಷ್ಟು ಹೈಟ್ ಅಲ್ಲಿ ಇದೆ ಇದು ನಾನು ತಗೋಬೇಕು. ಮಾಸ್ ಆಫ್ ದಿ ಬಾಡಿ ಎಷ್ಟಿರುತ್ತೆ ಅದನ್ನ ಬರ್ಕೋಬೇಕು. ಸೊ ಅವಾಗ ನನಗೆ ಏನಾಗಿದೆ, ಪೊಟೆನ್ಶಿಯಲ್ ಎನರ್ಜಿ ಐ ಕ್ಯಾನ್ ಕ್ಯಾಲ್ಕುಲೇಟ್ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ಅಂತ ಆಯ್ತು. ಇದೇನಾಯ್ತು, ಡ್ಯೂ ಟು ಇಸ್ ಪೊಸಿಷನ್ ಅಂತ ಆಯ್ತು. ಈ ಕಾನ್ಫಿಗರೇಷನ್ ಅಂತ ಹೇಳಿದ್ರೆ ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಸೊ ಇದ್ರೊಳಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಚಾರ್ಜ್ ಒಳಗೆ ಫಸ್ಟ್ ಎಕ್ಸ್ಪ್ರೆಷನ್. ಸೊ ಫಸ್ಟ್ ಹೆಡಿಂಗ್ ಹಾಕೊಳ್ಳಿ, the expression for potential energy of system of two charges in the absence of electric field. So this is very important. So that is absence of electric field ಅಂತ ಹೇಳಿದ್ರೆ E is equal to 0 ಅಂತ ಹೇಳಿದ್ರೆ ಬೇರೆ ಯಾವುದು ಎಕ್ಸ್ಟ್ರಾ ನನಗೆ ಇಲೆಕ್ಟ್ರಿಕ್ ಫೀಲ್ಡ್ ನನಗೆ ಇಲ್ಲ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ನನಗೆ ಇಲ್ಲ. ಸೊ ಅಲ್ಲಿ ನಾನು ಏನಾಗುತ್ತೆ, ನನ್ನ ಪೊಟೆನ್ಶಿಯಲ್ ಎನರ್ಜಿ ಆಫ್ ಟೂ ಚಾರ್ಜಸ್ ಗಳು ಹೇಗೆ ನನಗೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ಫಸ್ಟ್ ಏನ್ ಮಾಡ್ಬೇಕಂದ್ರೆ we have to imagine, ಫಸ್ಟ್ ಆಫ್ ಡಿರೈವೇಶನ್ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ we have to imagine the two charges. ಎರಡು ಚಾರ್ಜಸ್ ಗಳಿದೆ, Q1 ಅನ್ನೋ ಚಾರ್ಜ್, ಇನ್ನೊಂದು Q2 ಅನ್ನೋ ಚಾರ್ಜ್ ನ ಏನ್ ಮಾಡ್ಬೇಕು, ಇಮ್ಯಾಜಿನ್ ಮಾಡ್ಕೋಬೇಕು ಅಟ್ ಇನ್ಫಿನಿಟಿ. ಯಾವುದೋ ಒಂದು ಇನ್ಫೈನೈಟ್ ದೂರದಲ್ಲಿ ಏನಾಗಿದೆ, ಎರಡು ಚಾರ್ಜಸ್ ಗಳು ನಾವು ತಗೊಂಡಿದ್ವಿ, Q1 ಅಂಡ್ Q2 ಅನ್ನೋ ಚಾರ್ಜ್ ನ ತಗೊಂಡಿದ್ವಿ. ಫಸ್ಟ್ ಕೇಸ್ ಅಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಐ ವಿಲ್ ಬ್ರಿಂಗ್ ದಿಸ್ ಚಾರ್ಜ್. ಸೊ Q1 ಅನ್ನೋ ಚಾರ್ಜ್ ನ ಏನ್ ಮಾಡ್ತೀನಿ, ಒಂದು ಪಾಯಿಂಟ್ ಎ ಅಂತ ನಾನು ತಗೊಳ್ತೀನಿ. ಪಾಯಿಂಟ್ ಎ ಒಳಗೆ ಐ ವಿಲ್ ಬ್ರಿಂಗ್ ದಿಸ್ ಚಾರ್ಜ್ Q1. ಸೊ ವಾಟ್ ಇಸ್ ದಿ ವರ್ಕ್ ಡನ್? ಸೊ ಏನಾಗ್ಬೇಕು ವರ್ಕ್ ಡನ್? ಸೊ ವಾಟ್ ವಿಲ್ ಬಿ ದಿ ವರ್ಕ್ ಡನ್ ಫಾರ್ ದಿಸ್ ಚಾರ್ಜ್ Q1? ಇನ್ಫಿನಿಟಿಯಲ್ಲಿ ಚಾರ್ಜ್ ಇತ್ತು, ಅದನ್ನ ಪಾಯಿಂಟ್ ಹೇಗೆ ನಾನು ಏನ್ ಮಾಡ್ತಿದ್ದೀನಿ, ಆ ಚಾರ್ಜ್ ಅನ್ನ ಇಡ್ತಾ ಇದ್ದೀನಿ, Q1 ಅನ್ನೋ ಚಾರ್ಜ್ ನ ಇಡ್ತಾ ಇದ್ದೀನಿ. Then what will be the work done? The work done is equal to 0. ಯಾಕೆ ವರ್ಕ್ ಡನ್ 0 ಅಂತ ಹೇಳಿದ್ರೆ there is no external field. ಇನ್ನೊಂದು ಅಪೋಸಿಷನ್ ನನಗೆ ಇಲ್ವೇ ಇಲ್ಲ. ಓಕೆ, ಸೊ ಇಲ್ಲಿ ಏನಾದ್ರೂ ಅಪೋಸಿಷನ್ ಇದ್ದಿದ್ರೆ ಏನ್ ಮಾಡ್ಬೇಕಿತ್ತು, ನಾನು ವರ್ಕ್ ಅನ್ನ ಮಾಡ್ಬೇಕಿತ್ತು. ಓಕೆನಾ? ಸೊ ಇದನ್ನ ಏನ್ ಕರಿತೀವಿ, ದಿ ವರ್ಕ್ ಡನ್ ಬೈ ದಿಸ್ ಚಾರ್ಜ್ Q1 to bring it from infinity to point A is equal to 0 because there is no external electric field. E is equal to ನನಗೆ 0 ಇರೋದ್ರಿಂದ ನನಗೆ ಏನಾಯ್ತು, ಇಲ್ಲಿ ವರ್ಕ್ ಡನ್ ನನಗೆ 0 ಅಂತ ಆಯ್ತು. ಸೆಕೆಂಡ್ ಕೇಸ್ ಒಳಗೆ ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಕನ್ಸಿಡರ್ ಒನ್ ಪಾಯಿಂಟ್ ಬಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ನಾನು ತಗೊಳ್ತೀನಿ, ದಟ್ ಪಾಯಿಂಟ್ ವಿಲ್ ಬಿ ಬಿ ಅಂತ ನಾನು ತಗೊಳ್ತೀನಿ. ಈ ಬಿ ಅನ್ನೋ ಪಾಯಿಂಟ್ ಎ ಇಂದ ಎಷ್ಟು ದೂರದಲ್ಲಿ ಇದೆ ಅಂತ ಹೇಳಿದ್ರೆ ಆರ್ ಅನ್ನೋ ದೂರದಲ್ಲಿ ಇದೆ. ಈಗ ಏನ್ ಮಾಡ್ಬೇಕು, ಈ Q2 ಅನ್ನೋ ಚಾರ್ಜ್ ಅನ್ನ ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಪ್ಲೇಸ್ ದಿಸ್ Q2 ಚಾರ್ಜ್ ಹಿಯರ್. ಸೊ Q2 ಚಾರ್ಜ್ ನ ಇಡಬೇಕು. ನಾವು ಇದಕ್ಕೆ ಎಕ್ಸ್ಟ್ರಾ ವರ್ಕ್ ಅನ್ನ ಮಾಡ್ಬೇಕಾ? ಸೊ ಮಾಡ್ಬೇಕಾ ಬೇಡವಾ? ಸೊ ಐ ಹ್ಯಾವ್ ಟು ಡೂ ಎಕ್ಸ್ಟ್ರಾ ವರ್ಕ್ ಆರ್ ನಾಟ್? ಕೇಳಿಸ್ತಾ ಇಲ್ಲ ಮಾತಾಡ್ತಿರೋದು? ಕೇಳಿಸ್ತಾ ಇಲ್ಲ?
ಅರ್ಥ ಆಗ್ತಿದನ ಹೇಳ್ತಿರೋದು? ಜ್ಞಾನೇಂದ್ರ ಸ್ಕ್ರೀನ್ ಬರ್ತಾ ಇದೆ? ಸ್ಕ್ರೀನ್ ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆಯಾ? ಇಲ್ಲ ಸರ್. ಜ್ಞಾನೇಂದ್ರ ಒಂದು ಚೆಕ್ ಮಾಡಿ, ಎಲ್ಲರೂ ಕಾಣಿಸ್ತಾ ಇದೆನಾ? ಅವ್ರಿಗೆಲ್ಲ ಕಾಣಿಸ್ತಿದೆ ಅಂತ ಒಂದು ಚೆಕ್ ಮಾಡು. ಇನ್ನೊಂದ್ಸತಿ ಕ್ಲೋಸ್ ಮಾಡಿ ಆನ್ ಮಾಡ್ತೀನಿ. ಇಲ್ಲ ಸರ್. ತಡಿ ಒಂದು ನಿಮಿಷ. ಈಗ ಕಾಣಿಸ್ತಾ ಇದೆ? ಜ್ಞಾನೇಂದ್ರ ಕಾಣಿಸ್ತಾ ಇದೆನಾ ಸ್ಕ್ರೀನ್? ಇಲ್ಲ ಸರ್. ನಿಮ್ಗೆಲ್ಲರೂ ಕಾಣಿಸ್ತಾ ಇದೆನಾ ಸ್ಕ್ರೀನ್? ಕಾಣಿಸ್ತಿದೆ. ನೋಡು ಜ್ಞಾನೇಂದ್ರ ಒಂದ್ಸತಿ ಚೆಕ್ ಮಾಡು, ಅದ ವಿಡಿಯೋ ಏನಾದ್ರು ಆಫ್ ಮಾಡಿದ್ಯಾ ಅಂತ. ಆಯ್ತಾ? ಇಲ್ಲ ಸರ್, ಸ್ಕ್ರೀನ್ ಕಾಣಿಸ್ತಿಲ್ಲ ಅಷ್ಟೇ. ಸ್ಕ್ರೀನ್ ಕಾಣಿಸ್ತಾ ಇಲ್ಲ, ಅವ್ರಿಗೆಲ್ಲರೂ ಕಾಣಿಸ್ತಾ ಇದೆ. ಅಲ್ಲಿ ವಿಡಿಯೋ ಮೇಲೆ ನಾನ್ ಕಾಣಿಸ್ತಾ ಇದ್ದೀನಿ ಅಟ್ಲೀಸ್ಟ್? ಕಾಣಿಸ್ತಿದ್ದಾರೆ ಸರ್. ಅಲ್ಲಿ ಕೆಳಗಡೆ ಇನ್ನೊಂದು ಸ್ಮಾಲ್ ಸ್ಕ್ರೀನ್ ಓಪನ್ ಇರುತ್ತೆ ನೋಡು, ಅದನ್ನ ಪ್ರೆಸ್ ಮಾಡು, ಅದು ಸ್ಕ್ರೀನ್ ಫುಲ್ ಸ್ಕ್ರೀನಿಗೆ ಬರುತ್ತೆ. ಈಗ ನಾನು ಫುಲ್ ಸ್ಕ್ರೀನಿಗೆ ಬರ್ತಾ ಇದ್ದೀನಿ ಅಂತ ಅನ್ಸ್ತಾ ಇದೆ. ಅಲ್ಲಿ ಕೆಳಗಡೆ ಇನ್ನೊಂದು ಶಾರ್ಟ್ ಸ್ಕ್ರೀನಿಗೆ ಕಾಣಿಸ್ತಿದೆ, ಅದನ್ನ ಪ್ರೆಸ್ ಮಾಡು, ಫುಲ್ ಸ್ಕ್ರೀನಿಗೆ ಬರುತ್ತೆ. ಆಯ್ತಾ? ಸೊ ಟ್ರೈ ಮಾಡೋದು. ಸೊ ಎಲ್ಲರೂ ಕಾಣಿಸ್ತಾ ಇದೆ. ಓಕೆ, ಸೊ ವೆನ್ ದೇರ್ ಇಸ್ ನೋ ಇಲೆಕ್ಟ್ರಿಕ್ ಫೀಲ್ಡ್, ಸೊ ಇಲೆಕ್ಟ್ರಿಕ್ ಫೀಲ್ಡ್ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ವೆನ್ ದೇರ್ ಇಸ್ ನೋ ಇಲೆಕ್ಟ್ರಿಕ್ ಫೀಲ್ಡ್, ಕ್ಯೂ ಅನ್ನೋ ಚಾರ್ಜ್ ನೀವೇನ್ ಮಾಡ್ತೀರಾ, ಪ್ಲೇಸ್ ಮಾಡ್ತೀರಾ, ದರ್ಫೋರ್ ವರ್ಕ್ ಡನ್ ವಿಲ್ ಬಿ 0 ಅಂತ. ಆಮೇಲೆ ಏನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಒಂದು ಪಾಯಿಂಟ್ ಬಿ ಅನ್ನ ತಗೊಂಡಿದ್ದೀರಾ, ಇಟ್ ಈಸ್ ಎಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ಚಾರ್ಜ್ Q1. ಸೊ Q1 ಇಂದ ಅದು ಆರ್ ದೂರದಲ್ಲಿದೆ. ಈ ಪಾಯಿಂಟ್ ಬಿ ಅಲ್ಲಿ ಏನ್ ಮಾಡ್ತೀನಿ ನಾನು, Q2 ಚಾರ್ಜ್ ಅನ್ನ ಇಡ್ತಿದ್ದೀನಿ. ಈ Q2 ಚಾರ್ಜ್ ನ ಇಟ್ಟಾಗ ಏನಾಗುತ್ತೆ, ಈ Q1 ಇಂದ ಇಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರುತ್ತಾ, ಈ Q1 ಇಂದ ಪ್ರೊಡ್ಯೂಸ್ ಆಗಿರೋ ಇಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡುತ್ತೆ, ಇಟ್ ವಿಲ್ ಅಪೋಸ್ ದಿಸ್ ಮೋಷನ್. ಅವಾಗ ಏನಾಯ್ತು, ದೆನ್ ಯು ಹ್ಯಾವ್ ಟು ಡೂ ದಿ ಎಕ್ಸ್ಟರ್ನಲ್ ವರ್ಕ್ ಅನ್ನ ನೀವು ಮಾಡ್ಬೇಕು. ಆ ವರ್ಕ್ ಏನಾಗಿರುತ್ತೆ ಅಂತ ಹೇಳಿದ್ರೆ, W is equal to, it will be V into Q2 ಅಂತ ನಿಮ್ಗೆ ಆಗಿರುತ್ತೆ. ಸೊ ದಿ ಪೊಟೆನ್ಶಿಯಲ್ ಎಟ್ B ಡ್ಯೂ ಟು Q1 ಅಂತ ನೀವು ಬರ್ಕೊಂಡ್ರೆ, ಇಟ್ ವಿಲ್ ಬಿ 1 divided by 4 pi epsilon naught Q1 divided by, it will be R ಅಂತ ಆಯ್ತು, into Q2 ಅಂತ ಆಯ್ತು. So therefore you can write it as 1 divided by 4 pi epsilon naught Q1 Q2 divided by R ಅಂತ ಆಯ್ತು. This will be the work. This work then is stored as potential energy. So therefore U is equal to 1 divided by 4 pi epsilon naught Q1 Q2 divided by, it will be R. This is the expression for potential energy of system of two charges in the absence of electric field. So artha aita? So it is easy ಇದೆ. So first ಏನ್ ಮಾಡಬೇಕು, ಇನ್ಫಿನಿಟಿ ಒಳಗೆ you have to assume the two charges, ಎರಡು ಚಾರ್ಜಸ್ ಅನ್ನ ಇನ್ಫಿನಿಟಿಯಲ್ಲಿ ತಗೋಬೇಕು. ಸೊ ಇನ್ಫಿನಿಟಿಯಲ್ಲಿ ತಗೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಒಂದು ಪಾಯಿಂಟ್ ಎ ಒಳಗೆ ಒಂದು ಚಾರ್ಜ್ ನ ತಗೊಂಡ್ ಬರ್ಬೇಕು. ಪಾಯಿಂಟ್ ಎ ಗೆ ತಗೊಂಡ್ ಬಂದಾಗ ದೇರ್ ಇಸ್ ನೋ ವರ್ಕ್ ಡನ್, ಬಿಕಾಸ್ ದೇರ್ ಇಸ್ ನೋ ಎಕ್ಸ್ಟರ್ನಲ್ ಇಲೆಕ್ಟ್ರಿಕ್ ಫೀಲ್ಡ್ ಇರೋದಿಲ್ಲ. W is equal to ಏನಾಯ್ತು ನನಗೆ 0 ಅಂತ ಆಗುತ್ತೆ. ಆಮೇಲೆ ಏನ್ ಮಾಡ್ಬೇಕಂದ್ರೆ, ಯು ಹ್ಯಾವ್ ಟು ಟೇಕ್ ಒಂದು ಪಾಯಿಂಟ್ ತಗೋಬೇಕು, ಬಿ ಅನ್ನೋ ಪಾಯಿಂಟ್ ಅನ್ನ ಎಟ್ ಎ ಡಿಸ್ಟೆನ್ಸ್ ಆರ್ ಅಂತ ತಗೋಬೇಕು. ಆ ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಬರುತ್ತೆ, ಪೊಟೆನ್ಶಿಯಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಪೊಟೆನ್ಶಿಯಲ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ವಿಲ್ ಬಿ V1 is equal to 1 divided by 4 pi epsilon naught Q divided by R ಅಂತ ನಮಗೆ ಬರುತ್ತೆ. ಆಮೇಲೆ ಪಾಯಿಂಟ್ ಬಿ ಒಳಗೆ ಏನ್ ಮಾಡ್ಬೇಕು, ಈ Q2 ಅನ್ನೋ ಚಾರ್ಜ್ ಅನ್ನ ತಂದಿಡ್ಬೇಕು. ಈ Q2 ಅನ್ನೋ ಚಾರ್ಜ್ ಅನ್ನ ತಂದಿಟ್ಟಾಗ ಏನಾಗುತ್ತೆ, ಈ Q1 ಇಂದ ಇಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತಾ ಇನ್ ಆಲ್ ದಿ ಡೈರೆಕ್ಷನ್, it will oppose this motion. ಅವಾಗ ಏನ್ ಮಾಡ್ಬೇಕು, you have to do that work. ಆ ವರ್ಕ್ ಏನಾಗುತ್ತೆ, W is equal to V1 into Q2 ಆಗಿರುತ್ತೆ. ಸೊ V1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1 divided by 4 pi epsilon naught Q1 Q2 divided by R ಅಂತ ಬರುತ್ತೆ. This work then is stored as the potential energy in the system of charges. So this will be the derivation. ಅರ್ಥ ಆಯ್ತಾ? 2 marks ಗೆ 3 marks ಗೆ ಕೇಳಿದಾನೆ ಇದು? Yes sir. ಫಸ್ಟ್ ಒನ್ ಅರ್ಥ ಆಯ್ತು ಅಂತ ಹೇಳಿದ್ರೆ ಇನ್ನು ಎರಡನ್ನು ಡಿವೈಡ್ ಮಾಡ್ಕೊಂಡು ಎರಡರೊಳಗೆ ಒಂದು ಕೇಳ್ತೇನೆ. ಸ್ವಲ್ಪ ಬರ್ಕೊಳ್ತೀರಾ ಹಾಗಾದ್ರೆ? ಸೊ ಬರ್ಕೊಳ್ಳಿ. ಸೊ ಅದನ್ನ ಬರ್ಕೊಳ್ಳಿ. Imagine the charges. Imagine the charges Q1 and Q2 are initially at infinity.
initially at infinity. Okay, initial ಅದು infinity ಆಗಿದೆ. Okay, let the charge q1 is brought from infinity to point A and there is no work done. There is no work done because E is equal to 0. Because here E is equal to 0. Okay, so next one, consider a point B at a distance r from q1. Therefore potential at B due to q1 is, so potential at B due to q1 is enagbeku, it is V1 agbeku. V1 is equal to 1 divided by 4 pi epsilon naught q1 divided by, it will be r anta aaytu. Then q1 divided by, it will be r. Now, so next line. Now the charge q2 is brought from infinity to the point B. Now work must be done against the electric field of yavudardu electric field of q1. Therefore W is equal to V1 into Q2. So yaarki annadu by the definition. Okay, since V is equal to W divided by Q, first definition. So this implies W is equal to, idan tumba sati bariತಾರೆ ಯಾಕಂತ ಹೇಳಿದ್ರೆ ನಿಮಗೆ ಅಲ್ಲಿ ಯೂಸ್ ಆಗುತ್ತೆ ಪ್ರಾಬ್ಲಮ್ ಮಾಡಬೇಕಾದ್ರೆ, ಸಿಟಿ ಕ್ವೆಶ್ಚನ್ಸ್ ಅಲ್ಲಿ ಏನೇ ಕ್ವೆಶ್ಚನ್ಸ್ ಮಾಡಬೇಕು ನಿಮಗೆ ಬೇಕು. So V1 value ನಿಮಗೆ ಗೊತ್ತಿದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. Therefore this implies W is equal to V1 ಎಷ್ಟಿದೆ 1 divided by 4 pi epsilon naught Q1 divided by R into Q2 ಅಂತ ಆಯ್ತು. R into Q2 ಅಂತ ಆಯ್ತು. Okay, this will be the work done ಅಂತ ಆಯ್ತು. So ಗೊತ್ತಾಯ್ತಾ ಇದಿಷ್ಟು? So ಬರ್ಕೊಂಡಾಯ್ತಾ W is equal to 1 divided by 4 pi epsilon naught Q2 divided by R ಅಂತ ಆಯ್ತು. So next line is this work done is stored as the potential energy. This work done is stored as the potential energy. Therefore U is equal to 1 divided by 4 pi epsilon naught Q1 Q2 divided by R ಅಂತ. So this will be the relation. So ಏನಾದ್ರು ಡೌಟ್ ಇದ್ರೆ ನೋಡಿ. So 1 minute ತಗೊಳ್ಳಿ. So ಅದು ಯಾವ್ದಾದ್ರು ಒಂದು ಸ್ಟೆಪ್ ಗೊತ್ತಾಗದೇ ಇದ್ರೆ ಕೇಳಿ.
ಸರಿನಾ? ಆಯ್ತಾ? ಸೊ u is equal to 1 divided by 4 pi epsilon q1 q2 divided by r ಅಂತ ಆಯ್ತು. ಡೌಟ್ ಇದೆನಾ ಯಾರಿಗಾದ್ರೂ? ನೋ ಸರ್. ಓಕೆ, ಸೊ ಈಸಿ ಇದೆ, ಇದು ಕೇಳಿದಾನೆ 2 marks ಗೆ. ಆಯ್ತಾ? ಹಾಗ ಸೆಕೆಂಡ್ ಕೇಸ್ ಮಾಡೋಣವಾ? ಸೊ ಸೆಕೆಂಡ್ ಕೇಸ್ ಪೊಟೆನ್ಷಿಯಲ್ ಎನರ್ಜಿ ಗೊತ್ತಾಗದೆ ಇದ್ರೆ ಕೇಳಿ, ಸ್ಲೋನೇ ಮಾಡ್ತಾ ಇದ್ದೀನಿ. ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಟೂ ಚಾರ್ಜಸ್ in the presence of external electric field in the presence of external electric field, that is E is not equal to 0. okay, first case E is equal to 0. E is equal to 0 ಮಾಡಿದಾಗ ನಿಮಗೆ ಸಿಕ್ತು U is equal to 1 divided by 4 pi epsilon q1 q2 divided by ನನಗೆ r ಅಂತ ಸಿಕ್ತು. ಓಕೆ, ಸೊ ಇದು ಅದರ ತರನೇ ಬರುತ್ತೆ, ಬಟ್ ಇಲ್ಲಿ ಏನ್ ಮಾಡ್ತೀವಿ ನಾವು ಎಕ್ಸ್ಟರ್ನಲ್ ಒಂದು ಎಕ್ಸ್ಟರ್ನಲ್ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇಟ್ಟಿರ್ತೀವಿ. ಎಕ್ಸ್ಟರ್ನಲ್ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇಡ್ತಾ ಇದೀವಿ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಇಟ್ಟಂಗೆ ನಾವೇನ್ ಮಾಡ್ಬೇಕು, ಅದ್ರ ಮೇಲೆ ಒಂದು ಫೋರ್ಸ್ ಅನ್ನ ಮಾಡ್ಬೇಕು. ಸೊ ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ಒನ್ ಇಲೆಕ್ಟ್ರಿಕ್ ಫೀಲ್ಡ್ ರೀಜನ್. ಒಂದು ಇಲೆಕ್ಟ್ರಿಕ್ ಫೀಲ್ಡ್ ರೀಜನ್ ಅನ್ನು ನಾನು ತಗೊಳ್ತಿದ್ದೀನಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಅ ಇಲೆಕ್ಟ್ರಿಕ್ ಫೀಲ್ಡ್. ಚಾರ್ಜ್ ಎಲ್ಲೋ ಒಂದ್ ಕಡೆ ಇದೆ, ಯಾವ್ದೋ ಒಂದು ಚಾರ್ಜ್ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಇದೆ. ಅದರಿಂದ ಏನಾಗ್ತಿದೆ, ನನಗೆ ಇಲೆಕ್ಟ್ರಿಕ್ ಫೀಲ್ಡ್ ನನಗೆ ಇ ಅನ್ನೋದು ನನಗೆ ಪ್ರೊಡ್ಯೂಸ್ ಆಗಿದೆ. ಈ ಇಲೆಕ್ಟ್ರಿಕ್ ಫೀಲ್ಡ್ ರೀಜನ್ ಒಳಗೆ ನಾ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ 2 ಪಾಯಿಂಟ್ಸ್. ಇಲ್ಲೊಂದು ಪಾಯಿಂಟ್ ಅಂತ ತಗೊಳ್ತೀನಿ, ಈ ಪಾಯಿಂಟ್ ಅನ್ನು ನಾನು ಎ ಅಂತ ರಿಪ್ರೆಸೆಂಟ್ ಮಾಡ್ತೀನಿ. ಇಲ್ಲೊಂದು ಪಾಯಿಂಟ್ ಅಂತ ತಗೊಳ್ತೀನಿ ನಾನು, ಇಟ್ ವಿಲ್ ರಿಪ್ರೆಸೆಂಟೆಡ್ ಆಸ್ ಬಿ ಅಂತ ನಾನು ತಗೊಳ್ತೀನಿ. ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಏನಾಗುತ್ತೆ, ಇಟ್ ವಿಲ್ ಬಿ ಆರ್ ಅಂತ ಆಯ್ತು. ಓಕೆ, ಇಲ್ಲಿ ಯಾವ್ದು ನಾನು ಚಾರ್ಜ್ ಅನ್ನ ತಗೊಂಡಿಲ್ಲ. ಇಲ್ಲೇನಾಗ್ತಿದೆ, ಒಂದು ಎಕ್ಸ್ಟರ್ನಲ್ ಫೀಲ್ಡ್ ಇದೆ, ಚಾರ್ಜ್ ಎಲ್ಲೋ ಇದೆ, ಆ ಚಾರ್ಜ್ ಇಂದ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ನನಗೆ ಕ್ರಿಯೇಟ್ ಆಗುತ್ತೆ. ಈ ಅನ್ನೋದೇನ್ ಕರಿತೀವಿ, ಎಕ್ಸ್ಟರ್ನಲ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಅದನ್ನ ಕರೆದಿರ್ತೀವಿ. ಈ ಇಲೆಕ್ಟ್ರಿಕ್ ಫೀಲ್ಡ್ ರೀಜನ್ ಒಳಗೆ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಟೇಕ್ 2 ಪಾಯಿಂಟ್ಸ್ ಎ ಅಂಡ್ ಬಿ ಅಂತ 2 ಪಾಯಿಂಟ್ ಅನ್ನ ತಗೋಬೇಕು. ಅವೆರಡು ಮಿಡ್ಲ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಆರ್ ಅಮೌಂಟ್ ಆಫ್ ನನಗೆ ಡಿಸ್ಟೆನ್ಸ್ ನನಗೆ ಇದೆ. ಈಗ ಏನ್ ಮಾಡ್ಬೇಕು, q1 ಅಂಡ್ q2 ಅನ್ನೋ ಚಾರ್ಜ್ ಅನ್ನೋ ಚಾರ್ಜ್ ಇನಿಷಿಯಲಿ ಅವೆಲ್ಲ ಇರುತ್ತೆ ಅಟ್ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ, ಅಟ್ ಇನ್ಫಿನಿಟಿ. ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು q1 ಅನ್ನೋ ಚಾರ್ಜ್ ನ ತಂದು ಏನ್ ಮಾಡ್ಬೇಕು, ಎಗೆ ಇಡ್ಬೇಕು. ಸೊ q ಅನ್ನೋ ಚಾರ್ಜ್ ನೀವು ಎಗೆ ಇಟ್ರೆ ಈ ಇಲೆಕ್ಟ್ರಿಕ್ ಫೀಲ್ಡ್ ಅಗೇನ್ಸ್ಟ್ ಯು ಹ್ಯಾವ್ ಟು ಡೂ ವರ್ಕ್. ಫಸ್ಟ್ ಕೇಸ್ ಅಲ್ಲಿ ಏನಾಗಿತ್ತು, ದೇರ್ ಇಸ್ ನೋ ಇಲೆಕ್ಟ್ರಿಕ್ ಫೀಲ್ಡ್ ಆಗಿರೋದ್ರಿಂದ ವರ್ಕ್ ಡನ್ ಆನ್ ದಿಸ್ q1 ಏನಾಗಿತ್ತು, 0 ಆಗಿತ್ತು. ಬಟ್ ಇಲ್ಲಿ ಏನ್ ಮಾಡ್ತೀವಿ, ನಾವು ಇಲೆಕ್ಟ್ರಿಕ್ ಫೀಲ್ಡ್ ಇರೋ ರೀಜನ್ ಅಲ್ಲೇ ತಗೊಂಡಿರೋದ್ರಿಂದ ಈ q1 ಅಮೌಂಟ್ ಆಫ್ ಚಾರ್ಜ್ ನಲ್ಲಿ ಇಟ್ಟಾಗ ನನಗೆ ಏನಾಗುತ್ತೆ, ನನಗೆ ಐ ಹ್ಯಾವ್ ಟು ಡೂ ಒನ್ ವರ್ಕ್. ದಟ್ ವರ್ಕ್ ಏನಾಗುತ್ತೆ, w1 is equal to, ಇಲ್ಲಿ ನನಗೆ ಒಂದು ಪೊಟೆನ್ಶಿಯಲ್ ಕ್ರಿಯೇಟ್ ಆಗಿತ್ತಾ, ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಳಿದ್ರೆ ಹಿಯರ್ ಇಟ್ ವಿಲ್ ಬಿ ಪೊಟೆನ್ಶಿಯಲ್ ಆಸ್ v1 ಇರುತ್ತೆ, ಇಲ್ಲೊಂದು ಪೊಟೆನ್ಶಿಯಲ್ ಇರುತ್ತೆ, ದಟ್ ವಿಲ್ ಬಿ v2 ಅಂತ ಆಯ್ತು. ಈ v1 ಅಂಡ್ v2 ಪೊಟೆನ್ಶಿಯಲ್ ಯಾವ್ದಿಂದ ಬಂದಿರುತ್ತೆ, ಈ ಇಲೆಕ್ಟ್ರಿಕ್ ಫೀಲ್ಡ್ ನನಗೆ ಬಂದಿರುತ್ತೆ, v1 ಅಂಡ್ v2. q1 ಅಲ್ಲಿ ನಾನು ಇಟ್ಟಾಗ ಏನಾಗುತ್ತೆ, ಐ ಹ್ಯಾವ್ ಟು ಡೂ ಸರ್ಟನ್ ಅಮೌಂಟ್ ಆಫ್ ವರ್ಕ್, w ಅಮೌಂಟ್ ಆಫ್ ವರ್ಕ್ ನ ಮಾಡಬೇಕು. w1 is equal to ಅದೇನಾಗುತ್ತೆ, v1 into q ಅಂತ ನನಗೆ ಆಗುತ್ತೆ. ಇದು ನನಗೆ v1 into q1 ಅಂತ ಆಯ್ತು. ಯಾವ್ದಕ್ಕೆ ಇದು q1 ಅನ್ನ ತಂದು ನಾನು ಎಗೆ ಇಟ್ಟ. ಈ q2 ನ ತಂದು ನನಗೆ ಎಗೆ ಇಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಸೊ q2 ನ ತಂದು ಎಗೆ ಇಟ್ಟಾಗ ಇಲ್ಲಿ ಡ್ಯೂ ಟು ಪೊಟೆನ್ಶಿಯಲ್ w ಏನು v2 ಇದೆ, ಅವಾಗ ಏನಾಗುತ್ತೆ, w is equal to it will be v2 into q2 ಅಂತ ಆಯ್ತು. ಆಯ್ತಾ, ಇದೊಂದಾಯ್ತು. ಬಟ್ ಇಲ್ಲಿ ನಾನು ಎ ಅಲ್ಲಿ ಚಾರ್ಜ್ ಅನ್ನ ಇಟ್ರೆ ಈ ಚಾರ್ಜ್ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತಾ, ಅದರಿಂದ ಏನಾಗುತ್ತೆ, ನನಗೆ ಬಿ ಒಳಗೆ ನನಗೆ ಪೊಟೆನ್ಶಿಯಲ್ ಕ್ರಿಯೇಟ್ ಆಗುತ್ತೆ. ಸೊ ಓಕೆ, ಗೊತ್ತಾಗ್ತಿದ್ದೇನೆ. ಅದರಿಂದ ಬಂದ್ರೆ ಪೊಟೆನ್ಶಿಯಲ್ ಏನ್ ಮಾಡ್ಬೇಕು, ಈ ಪೊಟೆನ್ಶಿಯಲ್ ಎನರ್ಜಿ, ದಟ್ ಇಸ್ ಪೊಟೆನ್ಶಿಯಲ್ ಎನರ್ಜಿ ಡ್ಯೂ ಟು ದಿ ಚಾರ್ಜ್ q1 ಅಂತ ನಾನು ಮಾಡ್ಕೋಬೇಕಾಗತ್ತೆ. ಅರ್ಥ ಆಗ್ತಿದ್ದೇನೆ ಹೇಳ್ತಿರೋದು? ಯಾರು ಮಾತಾಡ್ತಾ ಇಲ್ಲ? ಸರ್ ರಿಪೀಟ್ ಮಾಡಿ ಇನ್ನೊಂದ್ಸಲ. ಓಕೆ, ಸೊ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಸೊ ಇಲ್ಲೇನ್ ಮಾಡಿದೀರಾ, ಒಂದು ಎಕ್ಸ್ಟರ್ನಲ್ ಇಲೆಕ್ಟ್ರಿಕ್ ಫೀಲ್ಡ್ ಇದೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಆಯ್ತು. ಈಗ ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಳಿದ್ರೆ ನೀವು ಏನೇ ಒಂದು ಚಾರ್ಜ್ ಅನ್ನ ಇಡ್ತೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಡೂ ಒನ್ ವರ್ಕ್ ಅನ್ನ ಮಾಡ್ಲೇಬೇಕು. ಈ ರೀಜನ್ ಒಳಗೆ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ ದಿ ಚಾರ್ಜಸ್. ಸಾರಿ, ಫಸ್ಟ್ 2 ಪಾಯಿಂಟ್ ಅಂತ ತಗೊಳ್ತೀನಿ. ಇದೊಂದು ಎ ಅನ್ನೋದೊಂದು ಪಾಯಿಂಟ್ ತಗೊಳ್ತೀನಿ, ಇಲ್ಲೊಂದು ಬಿ ಅನ್ನೋದೊಂದು ಪಾಯಿಂಟ್ ಅನ್ನ ತಗೊಳ್ತಾ ಇದ್ದೀನಿ. ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಎಷ್ಟಿದೆ ಅಂತ ಹೇಳಿದ್ರೆ ಇದು ನನಗೆ ಆರ್ ಇದೆ. ಸ್ಮಾಲ್ ಆರ್ ವಿಲ್ ಬಿ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಎ ಅಂಡ್ ಬಿ ಅಂತ ಆಯ್ತು.
ಡ್ಯೂ ಟು ದಿಸ್ ಎಲೆಕ್ಟ್ರಿಕ್ ಫೀಲ್ಡ್, ಈ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಇಲ್ಲಿ ನನಗೆ ಪೊಟೆನ್ಶಿಯಲ್ ಕ್ರಿಯೇಟ್ ಆಗುತ್ತೆ. ಇಲ್ಲೆಲ್ಲೋ ಒಂದ್ ಕಡೆ ಚಾರ್ಜ್ ಇದೆ ಅಂದ್ಕೊಳ್ಳಿ, ಇಲ್ಲೊಂದು ಯಾವ್ದೋ ಒಂದು ಪ್ಲಸ್ ಕ್ಯೂ ಚಾರ್ಜ್ ಅಂತ ಇದೆ, ಪ್ಲಸ್ ಕ್ಯೂ ಅಂತ ಬಿಗ್ ಚಾರ್ಜ್ ಇದೆ. ಈ ಚಾರ್ಜ್ ಇಂದ ಬರ್ತಾ ಇರೋ ಎಲೆಕ್ಟ್ರಿಕ್ ಫೀಲ್ಡ್ ಇದಾಗಿದೆ ಆಯ್ತಾ. ಇದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಕ್ರಿಯೇಟ್ ಆಗುತ್ತೆ. ಇದ್ರೊಳಗೆ ನಾ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ 2 ಪಾಯಿಂಟ್ ಅನ್ನ ತಗೊಳ್ತೀನಿ, ಎ ಬಿ ಅಂತ 2 ಪಾಯಿಂಟ್ ತಗೊಳ್ತೀನಿ ಆರ್ ಅನ್ನೋ ದೂರದಲ್ಲಿ. ಈ ಪಾಯಿಂಟ್ ಎ ಒಳಗೆ ಇಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ದಿಸ್ ಕ್ಯೂ ಅನ್ನೋ ಚಾರ್ಜ್ ಅನ್ನ ನಾನು ಮಾಡ್ಕೊಂಡು ಅದೇನಾಗುತ್ತೆ V1 ಅಂತ ಆಗಿದೆ. ಯಾವ ಡಿಸ್ಟೆನ್ಸ್ ಬರುತ್ತೆ, ಈ ಡಿಸ್ಟೆನ್ಸ್ ಬರುತ್ತೆ. ಇಲ್ಲಿ ವಿ ಅಲ್ಲಿ ಏನಾಗುತ್ತೆ, ಇಟ್ ವಿಲ್ ಬಿ V2 ಅಂತ ಆಗುತ್ತೆ ಆಯ್ತಾ. ಇದೆರಡು ಪಾಯಿಂಟ್ ಒಳಗೆ ಆಗುತ್ತೆ. ನಾವೇನ್ ಮಾಡ್ಬೇಕು, ಇನ್ಫಿನಿಟಿ ಒಳಗೆ Q1 ಅಂಡ್ Q2 ಅಂತ 2 ಚಾರ್ಜಸ್ ಗಳು ಇರುತ್ತೆ, ಅಟ್ ಇನ್ಫಿನಿಟಿ ಇರುತ್ತೆ. Q1 ಇಂದ ತೆಗೆದು ನಾ ಏನ್ ಮಾಡ್ಬೇಕು, ಫಸ್ಟ್ ಪಾಯಿಂಟ್ ಎ ಒಳಗೆ ಇಡ್ಬೇಕು. ಎ ಒಳಗೆ ಇಟ್ಟಾಗ ಇಲ್ಲಿ ಮೊದಲೇ ಒಂದು ಪೊಟೆನ್ಶಿಯಲ್ ಇದೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ವರ್ಕ್ ಡನ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ವರ್ಕ್ ಡನ್ ಏನಾಗುತ್ತೆ, W1 ಇಸ್ ಈಕ್ವಲ್ ಟು V1 ಇಂಟು Q1 ಅಂತ ನಮಗೆ ಆಗುತ್ತೆ. ಅವಾಗ ಇಲ್ಲಿ ಈಗ Q1 ಅನ್ನೋ ಚಾರ್ಜ್ ಏನಾಯ್ತು ಇಲ್ಲಿಗೆ ಬಂತು, Q1 ಅನ್ನೋ ಚಾರ್ಜ್ ಇಲ್ಲಿಗೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು, Q2 ಅನ್ನೋ ಚಾರ್ಜ್ ನ ಎಟ್ ಬಿ ಅಲ್ಲಿ ಇಡ್ತಿದ್ದೀರಿ. ಈ ಬಿ ಅಲ್ಲಿ ಇಟ್ಟಾಗ ಏನಾಯ್ತು, ಈ ಚಾರ್ಜ್ ಇಂದ ಏನಾಗಿದೆ, ಇಲ್ಲಿ V2 ಅನ್ನೋ ಪೊಟೆನ್ಶಿಯಲ್ ಕ್ರಿಯೇಟ್ ಆಗಿದೆ. ಒಂದು ವರ್ಕ್ ನಿಮ್ಗೆ ಸಿಗುತ್ತೆ, W2 ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ V2 ಇಂಟು Q2 ಅಂತ ಆಯ್ತು. ಬಟ್ ಇಲ್ಲಿ ನೀವು Q2 ಚಾರ್ಜ್ ನ ಇಟ್ಟಾಗ ಇಲ್ಲಿರೋ Q1 ಅನ್ನೋ ಚಾರ್ಜ್ ಏನ್ ಮಾಡುತ್ತೆ, ಇದರಿಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತಾ, ಎಷ್ಟು ಚಾರ್ಜಸ್ ಗಳಿರುತ್ತೆ ಅಷ್ಟು ನಿಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ನಿಮ್ಗೆ ಬರುತ್ತೆ. ಇಲ್ಲಿ Q1 ಇಟ್ಟಿರೋ ಚಾರ್ಜ್ ಏನ್ ಮಾಡುತ್ತೆ, ಇಟ್ ವಿಲ್ ಆಲ್ಸೋ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್. ಅವಾಗ ಏನ್ ಮಾಡ್ಬೇಕು, ಈ ಪೊಟೆನ್ಶಿಯಲ್ ಪಾಯಿಂಟ್ ಬಿ ಒಳಗೆ ಪೊಟೆನ್ಶಿಯಲ್ ಏನಾಗಿರುತ್ತೆ, 2 ಪೊಟೆನ್ಶಿಯಲ್ ನಮಗೆ V2 ಅನ್ನೋದು ಒಂದಿರುತ್ತೆ, ಇನ್ನೊಂದು ಯಾವುದೋ ಒಂದು ಇದರಿಂದ ಬಂದಿರೋ ಪೊಟೆನ್ಶಿಯಲ್ V ಅಂತ ತಗೊಳ್ಳಿ. ಅವಾಗ ಏನಾಯ್ತು, ನಾನು ಇಲ್ಲಿ ಬರ್ಕೋಬೇಕು. ಅವಾಗ ಏನಾಯ್ತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ 1 ಡಿವೈಡೆಡ್ ಬೈ 4πε ತಗೋಬೇಕು. Q1 ಚಾರ್ಜ್ Q1 ಇಂಟು Q2 ಚಾರ್ಜ್ ಆಯ್ತು ಡಿವೈಡ್ ಬೈ R ಅಂತ ತಗೋ. ಅವಾಗ ನನಗೆ ಟೋಟಲ್ 2 ವರ್ಕ್ ಸಿಕ್ತು. ಸೊ ಟೋಟಲ್ ವರ್ಕ್ ಡನ್ ಬರ್ಕೊಳ್ಳೋಣ ಅಂತ W ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ W1 ಪ್ಲಸ್ W2 ಅಂತ. ಎರಡನ್ನ ಆಡ್ ಮಾಡಿಬಿಟ್ರೆ ನನಗೆ ಟೋಟಲ್ ಎನರ್ಜಿ, ಟೋಟಲ್ ವರ್ಕ್ ಡನ್ ಸಿಗುತ್ತೆ. ದಿಸ್ ಟೋಟಲ್ ವರ್ಕ್ ಡನ್ ಇಸ್ ಸ್ಟೋರ್ಡ್ ಆಸ್ ದಿ ಪೊಟೆನ್ಶಿಯಲ್ ಎನರ್ಜಿ ಅಂತ ಹೇಳ್ತೇವೆ. ಸೊ ಈಗ ಗೊತ್ತಾಯ್ತಾ, ಅರ್ಥ ಆಯ್ತಾ ಸರ್? ಎಲ್ಲರಿಗೂ ಅರ್ಥ ಆಯ್ತಾ? Yes, sir. ಓಕೆ, ಸೊ ಹಾಗಾದ್ರೆ ಬರ್ಕೊಂಡ್ವಾ. ಸೊ ಇದನ್ನ ಇಂಪಾರ್ಟೆಂಟ್, ಇದು ಎಲೆಕ್ಟ್ರಿಕ್ ಫೀಲ್ಡ್ ರೀಜನ್ ಒಳಗೆ ಪೊಟೆನ್ಶಿಯಲ್ ಹೇಗೆ ಬರುತ್ತೆ ಅಂತ ಬರೆಯೋದು. ಓಕೆ, ಸೊ ಬರ್ಕೊಳ್ಳಿ. ಲೆಟ್ ಇ ಬಿ ದಿ ಕ್ಯಾಪಿಟಲ್ ಇ, ಲೆಟ್ ಇ ಬಿ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಲೆಟ್ ಇ ಬಿ ದಿ external electric field, capital E. Let E be the, let E be the external electric field. External electric field. Electric field. Let A and B, let A and B are 2 points. A and B are 2 points in the region at a distance r, at a distance small r, at a distance r in the region of electric field. In the region of electric field. Fair enough? In the region of electric field. Okay. Let V1 and V2, let V1 and V2 be the potentials at A and B, potential at A and B respectively. A and B respectively. Okay, now let us bring a charge, Q1 from infinity to point
A. Point A. Then work done is given by. Then the work done is given by. Work done is given by W1 is equal to V1 into Q1. W1 is equal to, it will be V1 into Q1. Sarina? W1 is equal to V1 into Q1. So got it? So next line. Let another charge Q2 is brought from infinity to point B. Then work done is given by W2 is equal to, okay, W2 is equal to, it will be V2 into Q2 plus V2 into Q2 plus 1 divided by 4 pi epsilon naught Q1 Q2 divided by R. W2 is equal to V2 into Q2 plus 1 divided by 4 pi epsilon Q1 Q2 divided by R. So inside again where 1 divided by 4 pi epsilon naught Q1 Q2 divided by R is the work done against the electric field of charge Q1. ಸರಿನಾ? ಇದು ಎಲ್ಲಿಂದ ಅಂತ ಹೇಳಿದ್ರೆ Q1 ಚಾರ್ಜ್ ದ ಬಂದಿದೆ. Okay, therefore total work done, the total work done, so total work done ಏನಾಗಬೇಕು? W is equal to W1 plus W2. Therefore W is equal to capital W is equal to W1 ಏನು? It is V1 into Q1 plus W2 ಏನು? It will be V2 into Q2 plus 1 divided by 4 pi epsilon naught Q1 Q2 divided by, it will be R. Q1 Q2 divided by, it will be R. Okay, matal verb. This work done is stored as the potential energy, or as the potential energy. Therefore U is equal to first ಇದನ್ನ ಬರ್ಕೊಳ್ತೀನಿ 1 divided by 4 pi epsilon naught Q1 Q2 divided by R plus V1 into Q1 plus V2 into Q2. So this is the expression for the potential energy of system of two charges in the presence of external electric field. So E is not equal to 0. ಅರ್ಥ ಆಯ್ತಾ ಇದಿಷ್ಟು? Yes, sir. Yes, sir. Yes, sir. ಅರ್ಥ ಆಯ್ತಾ? ಸೊ ಓಕೆ, ಇನ್ನು ಒಂದು ಉಳಿತು, ದಿ ಸಿಸ್ಟಮ್ ಆಫ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಆಫ್ ಸಿಸ್ಟಮ್ ಆಫ್ 3 ಚಾರ್ಜಸ್. ಇಲ್ಲಿ ನಾವೇನ್ ಮಾಡಿ 2 ಚಾರ್ಜಸ್ ಅನ್ನ ಮಾಡಿದ್ವಿ, ಇನ್ನೊಂದು ಚಾರ್ಜಸ್ ಅನ್ನ ಇಟ್ರೆ ಏನಾಗುತ್ತೆ ಅದನ್ನ ನೀವೇ ಹೇಳ್ಬೋದು.
ಸೊ ಜಸ್ಟ್ ನಾನು ಒಂದು ಹೇಳ್ತೀನಿ ಆಮೇಲೆ ಮಾಡೋದು. ಸೊ ಫಸ್ಟ್ ಏನಾಯ್ತು, ಹೀಗಿತ್ತು, ಎರಡು ಚಾರ್ಜಸ್ ಗಳಿತ್ತು, ಎ ಅಂಡ್ ಬಿ ಅಂತ ಪಾಯಿಂಟ್ಸ್ ಇತ್ತು. ಇಲ್ಲಿ ನನಗೆ Q1 ಅಂತ ಇತ್ತು, Q2 ಅಂತ ನನಗೆ ಚಾರ್ಜಸ್ ಗಳಿತ್ತು. ಈಗೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹೌ ಟು ಪ್ಲೇಸ್ ಒನ್ ಚಾರ್ಜ್, ಇನ್ನೊಂದು ಚಾರ್ಜ್ ಅನ್ನು ನಾನು ತಗೊಂಡ್ ಬರ್ಬೇಕು. ಸೊ ಈ ಚಾರ್ಜ್ ಅನ್ನು ನಾನು ಏನ್ ಮಾಡ್ತೀನಿ, ಇಲ್ಲಿ ಇರ್ತೀನಿ, ಈ ಚಾರ್ಜ್ ನ ಇಲ್ಲಿ ಇರ್ತೀನಿ. ಸೊ ಸಿ ಅನ್ನೋ ಚಾರ್ಜ್ ನಾನು ಇಡ್ತೀನಿ. ಅವಾಗ Q3 ಅಂತ ಆಯ್ತು. ಈ ಡಿಸ್ಟೆನ್ಸ್ ಏನಾಗಿದೆ ನನಗೆ R1 ಅಂತ ನಾನು ತಗೊಂಡ್ರೆ, ಸೊ ಇಲ್ಲಿ ಇವೆರಡನ್ನ ಏನ್ ಮಾಡಕ್ ಜಾಯಿನ್ ಮಾಡ್ಬೇಕು. ಸೊ ಸಾರಿ, ಸೊ ಈ ಎ ಗೆ ಬಿ ಗೆ ನಾ ಏನ್ ಮಾಡ್ಬೇಕು, ಜಾಯಿನ್ ಮಾಡ್ಬೇಕು. ಇಲ್ಲೊಂದು ಡಿಸ್ಟೆನ್ಸ್ ಆಯ್ತಾ. ಈಗ ಇಲ್ಲೊಂದು ಡಿಸ್ಟೆನ್ಸ್ ಬರ್ಕೊಳ್ಳಿ, ಇದನ್ನ R3 ಅಂತ ಬರ್ಕೊಳ್ಳಿ ಅಥವಾ R2 ಅಂತ ಹೀಗೆ ಮಾಡ್ಕೊಳ್ಳಿ. ಈ ಚಾರ್ಜ್ ಅನ್ನ Q1 ಅನ್ನ ಏನ್ ಮಾಡ್ತೀನಿ, ಫಸ್ಟ್ ತಂದು ಇಡ್ಬೇಕಾದ್ರೆ ದರ್ ಇಸ್ ನೋ ವರ್ಕ್ ಡನ್ ಆಗಿರುತ್ತೆ. Q2 ಅಂತ ಇಟ್ಟಾಗ ಏನಾಯ್ತು, ಈ Q1 ಇಂದ ಇಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರುತ್ತೆ, ಅವಾಗ ಏನ್ ಮಾಡ್ಬೇಕು, ವರ್ಕ್ ಡನ್ ಅನ್ನ ಮಾಡ್ಬೇಕು. ಈ Q3 ಅನ್ನೋ ಚಾರ್ಜ್ ಅನ್ನ ಇಟ್ರೆ ಏನಾಗುತ್ತೆ, ಎರಡು ವರ್ಕ್ ಡನ್ ಮಾಡ್ಬೇಕು. ಅಗೇನ್ಸ್ಟ್ ದಿಸ್ ಇಲೆಕ್ಟ್ರಿಕ್ ಫೀಲ್ಡ್ ಆಫ್ Q1 ಇಂದ ಮಾಡ್ಬೇಕು, ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ Q2 ಇಂದ ಮಾಡ್ಬೇಕು. ಅವಾಗ ನನಗೆ ಏನಾಯ್ತು, ಟೋಟಲ್ ನನಗೆ 3 ವರ್ಕ್ ಡನ್ ಗೆ ಸಿಗುತ್ತೆ. ಅವೆಲ್ಲ ನಾನು ಆಡ್ ಮಾಡ್ಬಿಟ್ರೆ ಐ ವಿಲ್ ಗೆಟ್ ದಿ ಪೊಟೆನ್ಶಿಯಲ್ ಎನರ್ಜಿ ಫಾರ್ ದಿ ಸಿಸ್ಟಮ್ ಆಫ್ 3 ಚಾರ್ಜಸ್. ಗೊತ್ತಾಯ್ತಾ ಹೇಗೆ ಅಂತ? ಓಕೆ, ಒಂದು ಎ ಪಾಯಿಂಟ್ ಎ ಅಲ್ಲಿ ಇರುತ್ತೆ, ಇದ್ರೊಳಗೆ ಏನ್ ಮಾಡ್ಬೇಕು, Q1 ಅಂತ ಚಾರ್ಜ್ ಅನ್ನ ಇಡ್ಬೇಕು. ಇಟ್ಟಾಗ ವರ್ಕ್ ಇಸ್ ಈಕ್ವಲ್ ಟು 0, W1 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನ್ ಮಾಡ್ತೀನಿ, ಒಂದು ಪಾಯಿಂಟ್ ಬಿ ಅಂತ ತಗೊಳ್ತೀನಿ. ಇಲ್ಲೇನ್ ಮಾಡ್ಬೇಕು, ನಾನು Q2 ಚಾರ್ಜ್ ಅನ್ನ ಇಡ್ಬೇಕು. Q2 ಚಾರ್ಜ್ ಅನ್ನ ಇಟ್ರೆ ಏನಾಗುತ್ತೆ, ಇಲ್ಲಿ ನೀವು ವರ್ಕ್ ಡನ್ ಮಾಡ್ಬೇಕು. ಅವಾಗ ಏನಾಯ್ತು, Q2 ಇಸ್ ನಾಟ್ ಈಕ್ವಲ್ ಟು 0 ಬಿಕಾಸ್ ಇಲ್ಲಿ ನಿಮ್ಗೆ Q1 ಇಂದ ಏನಾಗ್ತದೆ, ನನಗೆ ಇಲೆಕ್ಟ್ರಿಕ್ ಫೀಲ್ಡ್ ನನಗೆ ಬರ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲೊಂದು ಪಾಯಿಂಟ್ ತಗೊಳ್ತೀನಿ, ಸಿ ಅಂತ ಒಂದು ಪಾಯಿಂಟ್ ತಗೊಳ್ತೀನಿ. ಈ ಸಿ ಅನ್ನೋದು, ಸೊ ಇದು ನನಗೆ R1 ಅಂತ ಹೇಳಿದ್ರೆ, Q1 ಇಂದ ಇದು ನನಗೆ R3 ಅಲ್ಲಿದೆ, ಇದು ನನಗೆ R1 ಅಲ್ಲಿದೆ. ಅವಾಗ ಏನಾಯ್ತು ಅಂದ್ರೆ, ಇಲ್ಲಿ ಎರಡು ವರ್ಕ್ ಡನ್ ಮಾಡ್ಬೇಕು. ಇದು W3 ಇಸ್ ಈಕ್ವಲ್ ಟು ವರ್ಕ್ ಡ್ಯೂ ಟು ದಿಸ್ ಚಾರ್ಜ್ Q1, ಸೊ W ಆಫ್ Q1 ಪ್ಲಸ್ ವರ್ಕ್ ಡ್ಯೂ ಟು ಚಾರ್ಜ್ Q2 ಅಂತ ಮಾಡ್ಬೇಕು. ಟೋಟಲ್ ವರ್ಕ್ ಡನ್ ಸಿಗುತ್ತೆ. ಎಲ್ಲಾ ವರ್ಕ್ ಡನ್ ನೀವು ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಪೊಟೆನ್ಶಿಯಲ್ ಎನರ್ಜಿ ಫಾರ್ ದಿ ಸಿಸ್ಟಮ್ ಆಫ್ 3 ಚಾರ್ಜಸ್ ನಿಮಗೆ ಸಿಗುತ್ತೆ. ಓಕೆ, ಗೊತ್ತಾಯ್ತಾ ಇದು? ಓಕೆ, ಸೊ ಮಾಡೋಣ. ಸೊ ಥರ್ಡ್ ಕೇಸ್. ಸೊ ದಿ ಥರ್ಡ್ ಕೇಸ್ ಲಾಸ್ಟ್ ಇದು, ಇದನ್ನ ಮಾಡಿ ನಿಲ್ಲಿಸ್ತೀನಿ ನಾನು. electric potential energy of system of 3 charges. System of 3 charges. So 3 charges in the absence of electric field. In the absence of electric field. Okay. ಸೊ ಫಸ್ಟ್ ಇಲ್ಲಿ ಬರ್ಕೊಂಬಿಡಿ, ಡಯಾಗ್ರಾಮ್ ಅನ್ನ ಬರ್ಕೊಂಬಿಡಿ, ಆಮೇಲೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಿ. ಅದ ಎಕ್ಸ್ಪ್ಲನೇಷನ್ ಹೇಳಿದೀನಿ, ಮತ್ತೆ ಇದನ್ನ ಹೇಳ್ತೀನಿ. ಸೊ ಇದು ನಮಗೆ ಪಾಯಿಂಟ್ ಎ. ಸೊ ಲೆಟ್ ಅಸ್ ಕನ್ ದಿಸ್ ಆಸ್ ಪಾಯಿಂಟ್ ಎ. ಚಾರ್ಜ್ ಏನಿದೆ ನನಗೆ Q1 ಅಂತ ಇದೆ. ಓಕೆನಾ? ಇಲ್ಲೊಂದು ಏನ್ ಮಾಡ್ತೀನಿ, ಒಂದು ಪಾಯಿಂಟ್ ಅಂತ ಹೇಳ್ತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ದಿ ಪಾಯಿಂಟ್ ಬಿ. ಇದು ನನಗೆ ಪಾಯಿಂಟ್ ಬಿ. ಇಲ್ಲೇನ್ ಮಾಡ್ಬೇಕು, ನಾನು Q2 ಅನ್ನೋ ಚಾರ್ಜ್ ನ ಇಡಬೇಕು. ಡಿಸ್ಟೆನ್ಸ್ ಏನಾಗಿದೆ, it will be, let us take it as R12 ಅಂತ ತಗೊಳ್ತೀನಿ, ಡಿಸ್ಟೆನ್ಸ್ ಬಿಟ್ವೀನ್ ದಿ 2 ಚಾರ್ಜಸ್. ಇನ್ನೊಂದು ಚಾರ್ಜ್ ಅನ್ನ ನಾನು ಇಲ್ಲಿ ತಗೊಳ್ತೀನಿ, ಪಾಯಿಂಟ್ ಸಿ ಅಂತ ತಗೊಳ್ತೀನಿ. ದಿಸ್ ಇಸ್ ದಿ ಪಾಯಿಂಟ್ ಸಿ ಆಯ್ತು. ಇಲ್ಲ ನಾನು ಯಾವ ಚಾರ್ಜ್ ಅನ್ನ ಇರ್ತೀನಿ ಅಂತ ಹೇಳಿದ್ರೆ Q3 ಚಾರ್ಜ್ ಅನ್ನ ನಾನು ಇಲ್ಲಿ ಇರ್ತೀನಿ. ಸೊ ಡಿಸ್ಟೆನ್ಸ್ ಅನ್ನ ಬರ್ಕೊಳ್ಳಿ, ಇವೆರಡನ್ನ ಜಾಯಿನ್ ಮಾಡಿ, ಇದೆರಡನ್ನ ಜಾಯಿನ್ ಮಾಡಿ, ನೀವೇ ಈ ಎರಡನ್ನ ಜಾಯಿನ್ ಮಾಡಿ. ಸರಿನಾ? ಈ ಡಿಸ್ಟೆನ್ಸ್ ನಾನು R13 ತಗೊಳ್ತೀನಿ, ದಿಸ್ ವಿಲ್ ಬಿ R23. ಸೊ ಇದು ನನಗೆ ಡಿಸ್ಟೆನ್ಸ್ ಆಯ್ತು. ಆಯ್ತದ, ಬರ್ಕೊಂಡಾಯ್ತಾ? ಸೊ ನೀವು ಫಸ್ಟ್ ಎರಡು ನಿಮಗೆ ಕರೆಕ್ಟ್ ಆಗಿ ಗೊತ್ತಾದ್ರೆ ಇದು ಎಕ್ಸ್ಪ್ಲನೇಷನ್ ಜಾಸ್ತಿ ಬೇಡ ಆಯ್ತು. ಸೊ ಈಸಿಯಾಗಿ ನಮಗೆ ಬರುತ್ತೆ. ಸೊ ಫಸ್ಟ್ ಏನ್ ಮಾಡ್ಬೇಕು, Q1, Q2 ಅಂಡ್ Q3 ಚಾರ್ಜಸ್ ಗಳು ಫಸ್ಟ್ ಎಲ್ಲಿರ್ಬೇಕು ನನಗೆ? ಬಿಫೋರ್ ಸ್ಟಾರ್ಟಿಂಗ್ ಎಲ್ಲಿರ್ಬೇಕು? Q1, Q2 and Q3 charges. ಹೇಳಿ ಇನ್ಫಿನಿಟಿ. ವೆರಿ ಗುಡ್. ಸೊ ಸರಿನಾ, ಇನ್ಫಿನಿಟಿ ಅಲ್ಲಿ ಇರುತ್ತೆ. ಆಮೇಲೆ ಏನ್ ಮಾಡ್ಬೇಕು, ಒಂದು ಚಾರ್ಜ್ ನ ತಂದು ನಾನು ಎ ಅಲ್ಲಿ ಇಡ್ಬೇಕು. ಓಕೆ, ಸೊ ಬರ್ಕೊಂಡು. ಸೊ ಲೆಟ್
let initially the charges q1 comma q2 and q3 are at infinity ಅಂದ್ರೆ ಇನಿಷಿಯಲಿ ಅವೇಲ್ ಆಗಿದೆ, ಇನ್ಫಿನಿಟಿಯಲ್ಲಿ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಒಂದು ಚಾರ್ಜ್ ಅನ್ನ ತಂದು ನಾನೇನ್ ಮಾಡ್ಬೇಕು, ಪಾಯಿಂಟ್ ಎ ಅಲ್ಲಿ ನಾನು ಇಡಬೇಕು. ಸೊ ಬರಿತಾ ಹೋಗೋಣ ಹಾಗಾದ್ರೆ. ಸೊ ಡೈರೆಕ್ಟ್ ಆಗಿ ವರ್ಕ್ ಡನ್ ಬರೀತೀನಿ. ವರ್ಕ್ ಡನ್ in bringing the charge q1 from infinity to point A is, what is the value of work done in bringing the charge q1 from infinity to point A is, as to what is the value of work done, is equal to 0. Very good. 0. Very good. Sari ಇದೆ. Work done in bringing the unit for the q1 from infinity to point A is 0. Yake 0? Because there is no external electric field. There is no external electric field. ಲಾಸ್ಟ್ 1 ಮಿನಿಟ್ ಇದೆ, ಕ್ಲೋಸ್ ಆಗುತ್ತೆ, ಮತ್ತೆ ಇನ್ನೊಂದ್ಸತಿ ಲಾಗಿನ್ ಆಗಿ ಮತ್ತೆ ಓಪನ್ ಆಗುತ್ತೆ. ಇದೊಂದು ಡಿರೈವೇಶನ್ ಮಾಡಿ ನಿಲ್ಲಿಸ್ಬಿಡು, ಆಯ್ತಾ? ಗೊತ್ತಾಯ್ತಲ್ಲ? ಕ್ಲೋಸ್ ಆಗುತ್ತೆ, 1 ಮಿನಿಟ್ ಇದೆ, ಕ್ಲೋಸ್ ಆಗುತ್ತೆ, ಮತ್ತೆ ಲಾಗಿನ್ ಆದ್ರೆ ಮತ್ತೆ ಅದೇ ಪೇಜ್ಗೆ ಬರುತ್ತೆ. ಸೊ ಇಸ್ ಈಕ್ವಲ್ ಟು 0 ಅಂತ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು? ಸೊ ನೆಕ್ಸ್ಟ್ ವರ್ಕ್ ಡನ್ in bringing the charge. ಯಾವ ಚಾರ್ಜ್ ಅಂತ ತಗೊಂಡ್ ಬರ್ಬೇಕು? the charge q2. ಸರಿನಾ? ಗೊತ್ತಾಗ್ತಿದೆಯಲ್ಲ? q2 ಫ್ರಮ್ ಎಲ್ಲಿತ್ತದು? ಇನ್ಫಿನಿಟಿ. ಸೊ ಕ್ಲೋಸ್ ಆಗುತ್ತೆ, ಇನ್ಫಿನಿಟಿ ಟು ಪಾಯಿಂಟ್ ಬಿ. ಸರಿನಾ? ಈಸ್ ಗಿವನ್ ಬೈ. ಸೊ ಇಲ್ಲಿ ನಿಲ್ಸ್ತೀನಿ, ನಾನು ಸ್ಟಾಪ್ ಮಾಡಿ ಇನ್ನೊಂದ್ಸತಿ ಆನ್ ಮಾಡ್ತೀನಿ. ಅದು ಕ್ಲೋಸ್ ಆಗುತ್ತೆ ಈಗ. ಕ್ಲೋಸ್ ಮಾಡಿ ಆನ್ ಮಾಡ್ತೀನಿ.